ನಾಗರಿಕತೆ ಬೆಳೆದಂತೆ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯವಾದದ್ದು. ಅದರಲ್ಲೂ ಸಾವಿರಾರು ಜನರನ್ನ ಆಕರ್ಷಿಸುವ ಮೂಡುಬಿದಿರೆಯ ಜನ ಸ್ವಚ್ಛತೆಗೆ ಗಮನ ನೀಡಲೇಬೇಕಾಗುತ್ತೆ. ಆದರೆ ಸ್ವಚ್ಛತೆ ಮಾಯವಾಗ್ತಾ ಇರೋದು ಮಾತ್ರ ವಿಪರ್ಯಾಸ. ಮೂಡುಬಿದಿರೆಯ ಹೃದಯ ಭಾಗವಾದ ಮಿನಿ ವಿಧಾನಸೌಧದ ಎದುರುಗಡೆ ಜನ ಎಲ್ಲೆಂದರಲ್ಲಿ ಮೀನಿನ ತ್ಯಾಜ್ಯ ವಿಲೇವಾರಿ ಮಾಡ್ತಾ ಇದ್ದಾರೆ. ಇದರಿಂದ ಗಬ್ಬು ವಾಸನೆ ಬರ್ತಾ ಇದೆ. ಜೊತೆಗೆ ಅತಿ ವೇಗದಲ್ಲಿ ರೋಗ ಹರಡುವ ಸಾಧ್ಯತೆ ಇದೆ ಎಂದು ಮೂಡುಬಿದಿರೆಯ ಜನ ಕಳವಳ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಮ್ಮದು ಮೂಡುಬಿದ್ರೆಯಲ್ಲಿ ಇಂದಿರಾ ಕ್ಯಾಂಟೀನ್ ಹಿಂದ್ಗಡೆ ಇರೋ ರೋಡಲ್ಲಿ ಬೆತ್ರ ಸೂಪರ್ ಮಾರ್ಕೆಟ್ ಇದೆ. ಇಲ್ಲಿ ನಮಗೆ ಇಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಡೈಲಿ ಇಲ್ಲಿ ಬಿಡೋ ನೀರಿಂದ ವಾಸನೆ ಬರೋದಾಗ್ಲಿ, ಮತ್ತು ನಮ್ಗೆ ಓಡಾಡಲಿಕ್ಕೆಲ್ಲ ತುಂಬ ತೊಂದರೆ ಆಗ್ತದೆ. ಮತ್ತು ಅದು ರೋಡ್ ಇದು ಮೋರಿ ಇದ್ರೂ ಕೂಡ ಅದರಲ್ಲಿ ನೀರು ಹೋಗೋದಿಲ್ಲ. ಅದಕ್ಕಿಂತ ಇದು ರೋಡ್ ಮೇಲೆ ಹೋದರೆ ನಮಗೆ ನಡಿಲಿಕ್ಕೂ ಆಗೋದಿಲ್ಲ. ಅಲ್ಲಿ ಕೂಡ ವಾಸನೆ ಇದೆ, ಮತ್ತು ಜನಕ್ಕೆ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಇದು ಮಾತ್ರ ಅಲ್ಲ, ಅಲ್ಲಿ ಇಂದಿರಾ ಕ್ಯಾಂಟೀನ್ ಕೂಡ ಹಿಂದ್ಗಡೆ ನೀರು ಹೋಗ್ತಾ ಇದೆ. ಅದು ಅಲ್ಲಿ ಕೂಡ ನೀರು ಹೋಗೋದ್ರಿಂದ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ. ಇದನ್ನೆಲ್ಲ ಸರಿ ಮಾಡಿದರೆ ನಮಗೆ ತುಂಬ ಉಪಯೋಗ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ದು ಈಗ ಒಂದು ಅಂಗಡಿ ಎಲ್ಲ ಇದ್ದಾಗ ಇಲ್ಲಿ ಈಗ ಹೊಸದಾಗೆಲ್ಲ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆಲ್ಲ ತೊಂದರೆ ಆಗ್ತಾ ಇದೆ. ಅದನ್ನೊಂದು ನೋಡಿ ಒಂದು ಒಳ್ಳೆ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ನೋಡಿ ಇಲ್ಲಿ ಮಾರುಕಟ್ಟೆ ನಿಮಗೆ ಹಿಂದ್ಗಡೆ ಕಾಣ್ತಾ ಇದೆ. ಇದರಿಂದ ಬರುವ ತ್ಯಾಜ್ಯ ವಸ್ತುಗಳಿಂದ ನೋಡಿ ಇದೆ ಚರಂಡಿಯಲ್ಲೇ ಬರ್ತಾ ಇದೆ. ಇದರಲ್ಲಿ ಬರುವ ಈ ಈವನ್ ಏನಂದರೆ ಈ ಟಾಯ್ಲೆಟ್ ಇದ್ದು ಪಿಟ್ಟು ಕೂಡ ಓವರ್ಫ್ಲೋ ಆಗಿ ಚರಂಡಿಯಲ್ಲಿ ಬರ್ತಾ ಇದೆ. ಇಲ್ಲಿ ಪಾದಚಾರಿಗಳಿಗೆ ನಡೆಯಲು ಆಗ್ತಾ ಇಲ್ಲ, ಅಷ್ಟೊಂದು ದುರ್ವಾಸನೆ. ಇದು ಇಲ್ಲಿ ತಾಲೂಕು ಆಫೀಸ್ನ ಮುಂದ್ಗಡೆ ಮತ್ತು ನಮ್ಮ ಮೀನು ಮಾರುಕಟ್ಟೆ ಮಾಂಸದ ಅಂಗಡಿಗಳಿಂದ ಬರುವಂಥ ತ್ಯಾಜ್ಯ ವಸ್ತು ಮತ್ತು ಟಾಯ್ಲೆಟ್ ಇದೆ, ಅದರದ್ದು ಪಿಟ್ಟು ಸಹ ಓವರ್ಫ್ಲೋ ಆಗಿ ಎಲ್ಲ ಚರಂಡಿಗೆ ಬರ್ತದೆ. ಮತ್ತು ಹೆಚ್ಚಾಗಿದ್ದನ್ನು ಮಾರ್ಗಕ್ಕೂ ಬರ್ತದೆ. ಜನಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ದುರ್ವಾಸನೆಯಲ್ಲಿ ಅವರು ಮೂಗಿಗೆ ಕೈ ಇಟ್ಟು ಬಟ್ಟೆ ಇಟ್ಟು ಎಲ್ಲ ಹೋಗ್ತಾ ಇದ್ದಾರೆ. ಹೇಳಿ ಸಾಕಿ ಆಗಿದೆ. ನಾವು ಮುಖ್ಯಾಧಿಕಾರಿಗಳು ಹೇಳಿದ್ದೇವೆ, ಎಲ್ಲಿಗೆ ಇದೆ, ಆದರೆ ಎಷ್ಟು ಹೇಳಿದ್ರು ಅದನ್ನು ಸ್ವಲ್ಪ ಮಾಡಿ ಹೋಗ್ತಾರೆ. ಇದನ್ನು ಓಪನ್ ಇಟ್ಟಿದ್ದಾರೆ. ವಾಸನೆಯಲ್ಲಿ ಇಲ್ಲಿ ಇದ್ದವರಿಗೆಲ್ಲ ಡೆಂಗ್ಯೂ ಎಲ್ಲ ಬಂದಿದೆ. ಅದನ್ನು ನಾವು ಹೇಳಿದ್ದೇವೆ, ಆದ್ರೂ ಅದರ ಬಗ್ಗೆ ಏನು ಇದು ಮಾಡ್ತಾ ಇಲ್ಲ. ಇಂದಿರಾ ಕ್ಯಾಂಟೀನ್ ನೀರು ಸಹ ಮಾರ್ಗಕ್ಕೆ ಬಿಟ್ಟಿದ್ದಾರೆ. ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು. ಅಂದ್ರೆ ಬಂದು ಅದನ್ನು ಅಲ್ಲಿ ತಾತ್ಕಾಲಿಕವಾಗಿ ಅಲ್ಲ, ಇದಕ್ಕೊಂದು ಶಾಶ್ವತ ಒಂದು ಪರಿಹಾರ ಬೇಕು. ಅಂದ್ರೆ ಒಂದ್ಸಲ ಮಾಡ್ತಾರೆ, ಪುನಃ ಒಂದು ವಾರ ಬಿಟ್ಟು ಪುನಃ ಅದೇ ಸಿಚುವೇಶನ್ ಹೀಗೆ ಆಗ್ಬಾರ್ದು. ಅದಕ್ಕೊಂದು ಶಾಶ್ವತ ಪರಿಹಾರ, ಏನೂ ಆಗಲಿ ಒಂದು ಶಾಶ್ವತ ಪರಿಹಾರ. ಮೇನ್ ಏನಂದ್ರೆ ಅಲ್ಲಿಂದ ಪಿಟ್ಟು ನೋಡ್ಬೋದು ನೀವು, ಅಲ್ಲಿ ಕಾಣ್ತಾ ಇದೆ, ಅಲ್ಲಿಂದ ಓವರ್ಫ್ಲೋ ಆಗ್ತಾ ಇದೆ. ಟಾಯ್ಲೆಟ್ ಇತ್ತು ಪಿಟ್ಟು ಓವರ್ಫ್ಲೋ ಆಗಿ ಚರಂಡಿಗೆ ಬರ್ತಾ ಇದೆ. ಎಲ್ಲ ತುಂಬ ಇಲ್ಲಿ ಪಾದಚಾರಿಗಳಿಗೆ ತುಂಬ ಪ್ರಾಬ್ಲಮ್, ಅಂದರೆ ತುಂಬ ಪ್ರಾಬ್ಲಮ್. ವಾಸನೆಯಿಂದ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಒಂದು ಮನವಿ ಏನಾದರೂ ಮನವಿ ಕೊಟ್ಟಿದ್ದೇವೆ. ಮನವಿ ಕೊಟ್ಟ ಮೇಲೆ ಇದನ್ನು ಮಾಡಿದ್ದಾರೆ, ಚರಂಡಿ ಓಪನ್ ಚರಂಡಿ ಮಾಡಿದ್ದಾರೆ. ಅದನ್ನು ಕ್ಲಿಯರ್ ಮಾಡಲಿಲ್ಲ, ಅರ್ಧ ಮಾಡಿ ಸ್ಪಂದಿಸಿ ಅಂದ್ರೆ ಅರ್ಧ ಮಾಡ್ತಾರೆ, ಮತ್ತೆ ಇದು ಮಾಡ್ತಾರೆ. ತಾತ್ಕಾಲಿಕವಾಗಿರ್ತದೆ. ನಮ್ಗೆ ಏನಂತ ಹೇಳಿದ್ರೆ ಒಂದು ಶಾಶ್ವತ ಪರಿಹಾರ ಬೇಕು. ಜನಗಳು ಓಡಾಡುವಾಗೆ ನಮ್ಗೆ ವಾಸನೆಯನ್ನು ಇದು ಮಾಡೋದಾಗಿ. ಈಗ ಅಲ್ಲಿ ಕೆಳಗೆ ಸಹ ಇದೆ, ಅವರು ಸಹ ತುಂಬಾ ಸಲ ಹೇಳಿದ್ದಾರೆ ಹೋಗಿ. ಅಲ್ಲಿ ಸಹ ಮೇಲೆ ನೀರು ಮೇಲೆ ಬರ್ತಾ ಉಂಟು ಎಲ್ಲ.